ಸಮಸ್ತ ಬಸವ ಟಿವಿ ವೀಕ್ಷಕರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ, ಇದೇ ಸಮಯದಲ್ಲಿ ನನ್ನ ಗುರುಗಳಾದಂತಹ BN ಮುದ್ದುಕೃಷ್ಣ ಸರ್ ಅವರಿಗೂ ಹಾಗೂ ವೀಕ್ಷಕರೊಂದದವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಈ ದಿನದ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ. ಅದಕ್ಕೂ ಮುಂಚೆ ಮಂತ್ರದ ಮುಖೇನ ಈ ದಿನ ಕಾರ್ಯಕ್ರಮವನ್ನು ಶುರು ಮಾಡತಕ್ಕಂಥದ್ದು ನಮ್ಮ असतो मा सद्गमय तमसो मा ज्योतिर्गमय मृत्योर्मा अमृतंगमय ओम शांति शांति शांति. ಈ ದಿನದ ಕಾರ್ಯಕ್ರಮದಲ್ಲಿ ನಾವು ಕೆಲವೊಂದು ಆಸನಗಳನ್ನು ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೇವೆ. ನನ್ನ ಹೆಸರು ಯೋಗೇಶ್, KR ನಗರ ತಾಲೂಕು, ಮೈಸೂರು ಜಿಲ್ಲೆ. ಈ ದಿನ ನಾವು ಮಾಡ್ತಕ್ಕಂಥ ಆಸನ, ಈ ಆಸನದಿಂದ ಆಗತಕ್ಕಂಥ ಉಪಯೋಗ ಇವೆಲ್ಲವನ್ನು ಪರಿಪೂರ್ಣವಾಗಿ ನಿಮಗೆ ತಿಳಿಸಲು ಇಚ್ಛೆಪಡಿಸುತ್ತಿದ್ದೇನೆ. ಸಮದಂಡ ಆಸನದಲ್ಲಿ ಕುಳಿತುಕೊಂಡು ಕಣ್ಣುಗಳು ಬಿಟ್ಟ ಕಣ್ಣು ಹಾಗಿದ್ದರೆ ಬಿಟ್ಟಂತೆಯೇ ಇರಬೇಕು, ಅಥವಾ ಮುಚ್ಚಿದರೆ ಮುಚ್ಚಿದಂತೆ ಇರಬೇಕು. ಸಮದಂಡ ಆಸನದಲ್ಲಿ ಕುಳಿತುಕೊಂಡು ಕಣ್ಣುಗಳು ಬಿಟ್ಟಂತೆಯೇ ಇರಬೇಕು. ಆನಂತರ ನಿಧಾನವಾಗಿ ರಿಲೀಸ್ ಮಾಡಿ. ಈ ಆಸನದಿಂದ ಆಗತಕ್ಕಂಥ ಉಪಯೋಗ ಏನಂತ ಹೇಳಿದ್ರೆ, ಕಾಲುಗಳ ಬಿಗಿ ಹಿಡಿತ ಸುಲಭವಾಗಿ ನಿವಾರಣೆ ಆಗುತ್ತದೆ, ಮತ್ತು ತೋಳುಗಳ ಬಿಗಿ ಹಿಡಿತ ನಿವಾರಣೆ ಆಗುತ್ತದೆ. ಮತ್ತು ಮುಂದೆ ಮಾಡುವ ಆಸನ ಸರ್ವಾಂಗಾಸನ ಅಂತ ಹೇಳ್ತೇವೆ. ಅದನ್ನು ತೋರ್ತೀನಿ ಫಸ್ಟು, ಆನಂತರ ಅದರಿಂದ ಆಗತಕ್ಕಂಥ ಉಪಯೋಗವನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನಿಧಾನವಾಗಿ ಕಾಲುಗಳನ್ನು ಮೇಲೆ ಎತ್ತುತ್ತಾ 90 ಡಿಗ್ರಿ ಪೋಸ್ಟರ್ನಲ್ಲಿ ತಮ್ಮ ಗಲ್ಲವು ಎದೆಗೆ ತಾಗಿರಬೇಕು. ಕಾಲುಗಳು ಆಕಾಶ ನೋಡುತ್ತಿರಬೇಕು, ಕಣ್ಣುಗಳು ಆಕಾಶದತ್ತ. ಮುಂದಿನ ಆಸನ ಸರ್ವಾಂಗಾಸನದಲ್ಲಿ ಪದ್ಮಾಸನ. ನೆಕ್ಸ್ಟ್ ನಿಧಾನವಾಗಿ ಕೈಗಳನ್ನು ಕೆಳಗೆ ಹಾಕಿ ಕಾಲುಗಳನ್ನು ತಲೆಯನ್ನು ಎತ್ತದೆ ನಿಧಾನವಾಗಿ ಕೆಳಗಿಳಿಸಬೇಕು. ವೀಕ್ಷಕರೇ, ಆನಂತರ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ದಿನನಿತ್ಯ ಮಲಗಿದಾಗ ಹೇಳತಕ್ಕಂಥ ಪೋರ್ಷನ್ ಯಾವ ಥರ ಇರಬೇಕು ಅಂತೇಳಿದ್ರೆ, ಮೊದಲು ಎಡಗಾಲನ್ನು ಮಡಚಿ ಬಲಗೈಯನ್ನು ಹಿಂದೆ ಚಾಚಿ ಎಡಹಸ್ತವನ್ನು ಹೊಟ್ಟೆಯ ಮೇಲಿಟ್ಟು ಬಲಮಗ್ಗಲಿಗೆ ನಿಧಾನವಾಗಿ ಮೇಲೇಳತಕ್ಕಂಥದ್ದು. ಈ ಆಸನವನ್ನು ಮಾಡುವುದರಿಂದ ನಮಗೆ ಇದನ್ನು ಕ್ವೀನ್ ಆಫ್ ದಿ ಆಸನ ಅಂತ ಕೇಳ್ತೇವೆ. ಅಂದರೆ ಆಸನಗಳ ರಾಣಿ ಅಂತಲೂ ಕೂಡ ಹೇಳ್ಬೋದು, ಸರ್ವಾಂಗಾಸನ ಅಂತೇಳಿ. ಈ ಆಸನದಲ್ಲಿ ಥೈರಾಯ್ಡ್ ಸಮಸ್ಯೆ ಇರ್ಬೋದು, ಅಥವಾ ಬಿಡಿಸುತನ ಇರ್ಬೋದು, ತೊಡೆಗಳ ಬಿಡಿಸುತನ ಇರ್ಬೋದು, ಮಂಡಿ ಬಿಡಿಸುತನ ಇರ್ಬೋದು. ಈ ಥರ ಎಲ್ಲ ಕಾಯಿಲೆಗಳು ನಿವಾರಣೆ ಆಗುವ ಸಂದರ್ಭ ಜಾಸ್ತಿ ಇರ್ತದೆ. ಈ ಆಸನದಿಂದ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ನಿರರ್ಗಳವಾಗಿ ಎಲ್ಲ ದಿನನಿತ್ಯ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ಕೊಂಡು ಹೋಗ್ಬೋದು. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಯೋಗಾಸನ ಅಂತ ಹೇಳಿದ್ರೆ ಎಷ್ಟು ಉಪಯೋಗ ಅಂತಂಥದ್ದು ತಕ್ಕಂಥದ್ದು ಎಲ್ಲ ಜನಗಳು ಗೊತ್ತಿರ್ತದೆ. ಹಾಗಾಗಿ ಈ ಆಸನಗಳನ್ನು ಮಾಡಲೇಬೇಕಾಗ್ತದೆ. ನೆಕ್ಸ್ಟು ಮಾಡುವ ಆಸನ ಮತ್ಸ್ಯಾಸನ.
ಮತ್ಸ್ಯಾಸನ ಮಾಡಬೇಕಾದ್ರೆ ಮೊದಲು ಪದ್ಮಾಸನ ಸ್ಥಿತಿಯಲ್ಲಿ ಕುಳಿತುಕೋಬೇಕು. ಆನಂತರ ನಿಧಾನವಾಗಿ ಕೆಳಗೆ ಮಲಗಬೇಕು. ತಲೆಯ ಹಿಂಭಾಗ ನೋಡಬೇಕು. ಕೈಗಳು ಕಾಲು ಬೆರಳುಗಳನ್ನ ಹಿಡಿದುಕೊಳ್ಬೇಕು. ಬೆನ್ನಿನ ಭಾಗ ಮೇಲೆತ್ತಿರಬೇಕು. ಎದೆಯ ಭಾಗ ಕೂಡ ಮೇಲೆತ್ತಿರಬೇಕು. ಈ ಆಸನ ಮಾಡುವುದರಿಂದ ಕಾಲಿನ ಪಿಡಿಸುತನ ಹೋಗುತ್ತದೆ ಮತ್ತು ಥೈರಾಯ್ಡ್ ಸಮಸ್ಯೆ ಇದರಲ್ಲಿ ನಿವಾರಣೆ ಆಗುತ್ತದೆ. ಈ ಆಸನಗಳನ್ನು ಒಂದೇ ದಿನ ಮಾಡತಕ್ಕಂಥದ್ದಲ್ಲ, ಪ್ರತಿನಿತ್ಯ ಡೈಲಿ ಆದಷ್ಟು ಸಮಯ ಅರ್ಧ ಗಂಟೆ ಅಥವಾ 1 ಗಂಟೆ ಇದರಲ್ಲಿ ಕೆಲವೊಂದು ಆಸನಗಳನ್ನು, ಸರಳವಾದ ಆಸನಗಳನ್ನು ಮಾಡ್ಕೊಂಡು ಹೋದರೆ ತಮ್ಮ ಆರೋಗ್ಯ ಚೆನ್ನಾಗಿಟ್ಕೋಬೋದು. ನೆಕ್ಸ್ಟ್ ಮಾಡುವ ಆಸನ ಯೋಗ ನಿದ್ರಾಸನ. ಇದು ಸ್ವಲ್ಪ ಕಠಿಣವಾದ ಆಸನ ಆಗಿರ್ತದೆ ವೀಕ್ಷಕರೇ. ಈ ಆಸನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ, ಅಥವಾ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಮತ್ತೆ ಸಂಚಿಕೆಯಲ್ಲಿ ಅದನ್ನು ನೋಡಿ ಕಲ್ತ್ಕೋಬೋದು. ಈ ಆಸನದಿಂದ ಆಗತಕ್ಕಂಥ ಉಪಯೋಗನ ಆನಂತರ ಹೇಳ್ತೇನೆ. ಫಸ್ಟು ಆಸನ ಮಾಡಾದ್ಮೇಲೆ ಹೇಳ್ತೇನೆ. ಈ ಆಸನ ಯೋಗ ನಿದ್ರಾಸನ ಅಂತ ಕರೀತೇವೆ. ಈ ಆಸನದಲ್ಲಿ ಪ್ರತಿಯೊಂದು ಮನುಷ್ಯನ ದೇಹದ ಎಲ್ಲ ಭಾಗಗಳು ಕೂಡ ಸಡಿಲಗೊಳ್ಳುತ್ತವೆ ಮತ್ತು ಮೂತ್ರಪಿಂಡದ ಸಮಸ್ಯೆ ನಿವಾರಣೆ ಆಗುತ್ತದೆ, ಹಾಗೂ ಕಿಡ್ನಿ ಸಮಸ್ಯೆ ಮತ್ತು ಹೃದಯ ಬೇನೆ ನಿವಾರಣೆ ಆಗುತ್ತದೆ, ಹಾಗೂ ಹಲವು ಸಮಸ್ಯೆಗಳು ಕೂಡ ನಿವಾರಣೆ ಆಗುವ ಸಂದರ್ಭ ಜಾಸ್ತಿ ಇರ್ತದೆ. ನೆಕ್ಸ್ಟ್ ಮಾಡುವ ಆಸನ ಪದ್ಮ ಮಯೂರಾಸನ. ಮಾಡುವ ಭಂಗಿ ಸ್ಥಿತಿ ಮೊದಲು ಪದ್ಮಾಸನವನ್ನು ಹಾಕಿ, ಪದ್ಮಾಸನದಲ್ಲಿ ಪದ್ಮ ಮಯೂರಾಸನ ಅಂತ ಕರಿತೇವೆ ಇದನ್ನು. ಈ ಪದ್ಮ ಮಯೂರಾಸನದಿಂದ ಜಠರದ ಹೊಟ್ಟೆಯ ಭಾಗದ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆ ಆಗುತ್ತದೆ ಮತ್ತು ಜಠರದ ಪಚನ ಕ್ರಿಯೆಯು ಕೂಡ ನಿವಾರಣೆ ಆಗುತ್ತದೆ ಮತ್ತು ತೋಳುಗಳ ಪಿಡಿಸುತನ ಹೋಗುತ್ತದೆ. ಹೀಗೆ ಹಲವಾರು ಕಾಯಿಲೆ ನಿವಾರಣೆ ಆಗುತ್ತದೆ. ಈ ಆಸನವನ್ನು ಡೈಲಿ ಪ್ರತಿದಿನ ಆದಷ್ಟು ಪ್ರಯತ್ನ ಪಟ್ಟು ಮಾಡಬೇಕು ವೀಕ್ಷಕರೇ. ಈ ಆಸನವನ್ನು ಮಾಡೋದ್ರಿಂದ ಈ ಥರ ಎಲ್ಲ ಉಪಯೋಗಗಳು ಆಗ್ತದೆ. ನೆಕ್ಸ್ಟ್ ಮಾಡುವ ಆಸನ ಪದ್ಮ ಪರ್ವತಾಸನ. ಪದ್ಮಾಸನದಲ್ಲಿ ಕುಳಿತುಕೋಬೇಕು. ನೇರವಾಗಿ 2 ಕೈಗಳ ಮೇಲೆತ್ತಬೇಕು. ತಮ್ಮ ಕಿವಿಯ ಮೇಲ್ಭಾಗ ನೇರವಾಗಿರಬೇಕು. ಹಸ್ತಗಳು ಒಗ್ಗೂಡಿರಬೇಕು. ನೇರವಾಗಿ ನೋಡಬೇಕು. ನಿಧಾನವಾಗಿ ಕೈಗಳನ್ನು ಕೆಳಗಿಳಿಸಬೇಕು. ಇದನ್ನು ಪದ್ಮ ಪರ್ವತಾಸನ ಅಂತ ಕರೀತೇವೆ. ಈ ಪದ್ಮ ಪರ್ವತಾಸನ ಮಾಡೋದರಿಂದ ಕೈಗಳ ಪಿಡಿಸುತನ ಹಾಗೂ ಎದೆಯ ಭಾಗ ಕೆಲವು ಕಾಯಿಲೆಗಳಿಂದ ನಿವಾರಣೆ ಆಗ್ಬೋದು. ಆನಂತರ ನೆಕ್ಸ್ಟ್ ಮಾಡುವ ಆಸನ ತೋಲಾಸನ ಅಂತ ಕರೀತೇವೆ.
ಪದ್ಮಾಸನದಲ್ಲೇ ತೋಲಾಸನ ಅಂತ ಮಾಡ್ತೇವೆ. ಕೈಗಳು ಪಕ್ಕಕ್ಕಿಡಬೇಕು. ನಿಧಾನವಾಗಿ ತಮ್ಮ ದೇಹದ ಸಂಪೂರ್ಣ ಭಾಗವು ಕೂಡ ಎರಡೂ ಕೈಗಳ ಮೇಲೆ ನಿಂತಿರಬೇಕು. ಇದನ್ನು ತೋಲಾಸನ ಅಂತ ಕರಿತೇವೆ. ಈ ತೋಲಾಸನದಿಂದ ಕೈ ಭುಜಗಳ ಪಿಡಿಸುತನ ಹೋಗಿ ಬಲಶಾಲಿಗೊಳ್ಳುತ್ತವೆ ಹಾಗೂ ಜಠರ ಕ್ರಿಯೆ ಚೆನ್ನಾಗಿ ನಡೀತದೆ. ಮತ್ತು ಈ ಆಸನದಿಂದ ಪ್ರತಿಯೊಂದು ಹಲವಾರು ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತದೆ. ವೀಕ್ಷಕರೇ, ಆನಂತರ ನಾವು ನಿಂತು ಮಾಡುವ ಭಂಗಿಗಳಲ್ಲಿ ಆಸನಗಳನ್ನು ಹೇಳ್ಕೊಡ್ತೇನೆ. ಇದರಲ್ಲಿ ನಿಂತುಕೊಳ್ಳೋದು ಕೂಡ ಒಂದು ಭಂಗಿ ಇರ್ತದೆ. ಆ ಕೈಗಳನ್ನು ನೆಲಕ್ಕೆ ಊರಬಾರ್ದು. ಸರಿಸಮಾನವಾಗಿ ಕಾಲುಗಳನ್ನು ತೆಗೆದುಕೊಂಡು ನಿಧಾನವಾಗಿ ಮೇಲೆ ಹೇಳಬೇಕು. ಇದು ದಿನನಿತ್ಯ ನಾವು ಕುಳಿತುಕೊಂಡಾಗ ಎದ್ದು ನಿಂತ್ಕೊಳ್ಳತಕ್ಕಂಥ ಒಂದು ಪೋರ್ಷನ್ ಇರ್ತದೆ. ಇದೇ ಥರ ಮಾಡಬೇಕು. ಈ ಥರ ಮಾಡಿದ್ರೆ ಅನುಕೂಲ ಇರ್ತದೆ. ನೆಕ್ಸ್ಟು, ಈ ನಿಂತು ಮಾಡೋ ಭಂಗಿಗಳಲ್ಲಿ ವೃಕ್ಷಾಸನ ಅಂತ ಕರಿತೇವೆ. ಈ ಆಸನ ಮಾಡೋದ್ರಿಂದ ತೋರಿಸ್ಕೊಡ್ತೇನೆ. ಆನಂತರ ಇದರಿಂದ ಆಗತಕ್ಕಂಥ ಉಪಯೋಗವನ್ನು ಹೇಳ್ತೇನೆ. ನಿಧಾನವಾಗಿ ಒಂದು ಗಾಲು ಅಥವಾ ಎಡಗಾಲನ್ನು ನೇರವಾಗಿಸಿ ಎರಡೂ ಕೈಗಳನ್ನು ಮೇಲೆತ್ತಿರಬೇಕು. ನಿಧಾನವಾಗಿ ಕೆಳಗಿಳಿಸಬೇಕು. ಇದನ್ನು ವೃಕ್ಷಾಸನ ಅಂತ ಕರಿತೇವೆ. ಇದೇ ಥರ ಬದಲ್ ಸೈಡ್ ಮಾಡಬೇಕು, ಆಪೋಸಿಟ್ ಸೈಡ್. ಎರಡೂ ಬದಿಗಳಲ್ಲಿ ಏನಕ್ಕೆ ಮಾಡಬೇಕು ಅಂತಲೂ ಕೂಡ ಹೇಳ್ತೇನೆ. ನಿಧಾನವಾಗಿ ಕೆಳಗಿಳಿಸಬೇಕು. ಈ ವೃಕ್ಷಾಸನ ಮಾಡೋದ್ರಿಂದ ನಮ್ಮ ಕಾಲುಗಳ ಪಿಡಿಸುತನ, ತೊಡೆಯ ಭಾಗದಲ್ಲಿ ಪಿಡಿಸುತನ ಇರ್ಬೋದು, ಅಥವಾ ಕೈಗಳ ಭಾಗದಲ್ಲಿ ಪಿಡಿಸುತನ ಇರ್ಬೋದು, ಇವೆಲ್ಲ ನಿವಾರಣೆ ಆಗ್ತದೆ. ಮತ್ತು ಒಂದು ಭಾಗ ಮಾಡಿ ಇನ್ನೊಂದು ಭಾಗ ಯಾಕೆ ಮಾಡಬೇಕು ಅಂತ ಕೆಲವು ಪ್ರಶ್ನೆ ಮಾಡ್ತಾರೆ. ಒಂದೇ ಸಾಕಲ್ವಾ ಅಂತ ಅಂದ್ಬಿಟ್ಟು. ಎಡಗಾಲಿಗೆ ಮಾಡಿದ್ರೆ ಬಲಗಾಲಿಗೆ ಯಾರು ಮಾಡ್ತಾರೆ? ಅದನ್ನು ಕೂಡ ನಾವೇ ಮಾಡಬೇಕು. ಯಾಕಂದರೆ ಅದು ನಮ್ಮ ಭಾಗನೇ ಅಲ್ವಾ. ಹಾಗಾಗಿ ಎರಡು ಸೈಡಲ್ಲಿ ಕೂಡ ಮಾಡಬೇಕಾಗ್ತದೆ. ಎರಡೂ ಭಾಗದಲ್ಲಿ ಮಾಡಿದಾಗ ತುಂಬ ಉಪಯೋಗ ಜಾಸ್ತಿನೇ ಇರ್ತದೆ. ಮತ್ತು ಆನಂತರ ನೆಕ್ಸ್ಟ್ ಮುಂದಿನ ಆಸನ ವೀರಭದ್ರಾಸನ ಅಂತ ಕರಿತೇವೆ. ಈ ವೀರಭದ್ರಾಸನವನ್ನು ಫಸ್ಟ್ ಮಾಡೋಣ, ಅದರಿಂದ ಉಪಯೋಗ ಹೇಳ್ತೇನೆ. ಬಲಗಾಲನ್ನು 90 ಡಿಗ್ರಿ ಇಟ್ಕೋಬೇಕು. ಎಡಗಾಲು ಬಲಗಾಲಿನ ನೇರವಾಗಿ ಹಿಂಬದಿಲಿರಬೇಕು. ಕೈಗಳು ಮೇಲೆತ್ತಿರಬೇಕು. ನೇರವಾಗಿರಬೇಕು. ಎದೆಯ ಭಾಗ ಮುಂಬದಿ ಇರಬೇಕು. ನಿಧಾನವಾಗಿ ಕೆಳಗಿಳಿಸಬೇಕು. ಇದೇ ಥರ ಆಪೋಸಿಟ್ ಸೈಡಲ್ಲಿ ಕೂಡ ಮಾಡಬೇಕಾಗ್ತದೆ. ಇದು ವೀರಭದ್ರಾಸನ ಅಂತ ಕರಿತೇವೆ. ಈ ಆಸನದಿಂದ ನಮ್ಮ ಭುಜಬಲ ಎಲ್ಲ ಸಡಿಲ ಎಲ್ಲ ಹೋಗುತ್ತದೆ ಮತ್ತು ತೊಡೆ ಭಾಗ ಗಟ್ಟಿತನ ಬರ್ತದೆ. ಮುಂದಿನ ಆಸನ ತ್ರಿಕೋನಾಸನ ಅಂತ ಕರಿತೇವೆ. ನೋಡಿ ವೀಕ್ಷಕರೇ, ಎಡಗೈ ಹಸ್ತವನ್ನು ನೋಡುತ್ತಿರಬೇಕು, ಮೇಲ್ಭಾಗ ನೋಡುತ್ತಿರಬೇಕು. ನಿಧಾನವಾಗಿ ಕೆಳಗಿಳಿಸಬೇಕು. ನೆಕ್ಸ್ಟ್ ಇದೇ ಆಸನ ಬದಲ್ ಸೈಡಲ್ಲಿ ಮಾಡಬೇಕು. ಈ ಆಸನವನ್ನು ವೀಕ್ಷಕರೇ ಸುಮಾರು 10 ಸೆಕೆಂಡ್ ಆರು ಇರಬೇಕು. ಈ ಥರ ನಿಧಾನವಾಗಿ ರಿಲೀಸ್ ಮಾಡಬೇಕು. ಈ ಆಸನವನ್ನು ಮಾಡೋದ್ರಿಂದ ಪ್ರಯತ್ನ ಮಾಡಿ ನೋಡಿ ಮನೆಗಳಲ್ಲಿ. ಸೊಂಟದ ಭಾಗ ತಿರ್ಸ್ದಂಗೆ ಆಗುತ್ತೆ, ಮತ್ತು ತೊಡೆ ಭಾಗ ತಿರ್ಸ್ದಂಗೆ ಆಗುತ್ತೆ,
ಮತ್ತು ಎದೆ ಭಾಗ ಇರ್ಬೋದು, ಕತ್ತಿನ ಭಾಗ ಇರ್ಬೋದು, ಪ್ರತಿಯೊಂದು ದೇಹದ ಎಲ್ಲ ಭಾಗಗಳು ಕೂಡ ತಿರ್ಸ್ದಂಗೆ ಆಗುತ್ತೆ. ಯಾವುದೇ ಒಬ್ಬ ವ್ಯಕ್ತಿ ಒಂದು ವ್ಯಾಯಾಮವನ್ನು ಮಾಡಬೇಕಾದ್ರೆ ಯಾವ ಯಾವ ಅಂಗಾಂಗಗಳು ತಿರ್ಚುತ್ತಾವೋ ಆ ಅಂಗಾಂಗಗಳು ಮುಂದಿನ ದಿನಗಳಲ್ಲಿ ನೋವುಗಳು ಬರೋಂಥ ಸಂದರ್ಭ ಕಮ್ಮಿ ಇರ್ತದೆ. ಹಾಗಾಗಿ ಈ ಯೋಗಾಸನವನ್ನು ಪ್ರತಿದಿನ ಮಾಡಬೇಕು. ನೆಕ್ಸ್ಟ್ ಮಾಡುವ ಆಸನ ಪಾದಾಂಗುಷ್ಟಾಸನ. ನಿಧಾನವಾಗಿ ಮಂಡಿಯನ್ನು ಮಡಿಸದೆ ಎಡಗೈಯನ್ನು ಎಡಗಾಲಿನ ಒಳಗೆ, ಬಲಗೈಯನ್ನು ಬಲಗಾಲಿನ ಹಸ್ತದ ಕೆಳಗೆ ಇಟ್ಟು ಹಣೆಯನ್ನು ಮಂಡಿಗೆ ತಾಗಿಸುವುದು. ನಿಧಾನವಾಗಿ ಸಡಿಲಗೊಳಿಸುತ್ತಾ ಈ ಆಸನ ಮಾಡೋದ್ರಿಂದ ಮಂಡಿಯ ಸೆಳೆತ ಕಡಿಮೆ ಆಗುತ್ತದೆ. ಮುಂದೆ ವಯಸ್ಸಾದಾಗ ನನಗೆ ಮಂಡಿ ನೋವಂತಾಗ್ಬೋದು, ಮತ್ತು ಸೊಂಟ ನೋವಂತಿರ್ಬೋದು. ಈ ಪ್ರತಿಯೊಂದು ಸಣ್ಣ ಪುಟ್ಟ ಕಾಯಿಲೆನೇ ಮುಂದೆ ದೊಡ್ಡದು ಅಂತ ಹೇಳ್ಕೊಳ್ತಾರೆ ಜನಗಳು. ಅದನ್ನೆಲ್ಲ ಮುಂದೆ ಬರೋಲ್ಲ ಆ ಥರ. ಆದ್ದರಿಂದ ಈ ಆಸನಗಳನ್ನು ಇವಾಗಲಿಂದನೇ ನಿಧಾನವಾಗಿ ಮನೆಯಲ್ಲಿ ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಎಲ್ಲವೂ ಕೂಡ ನಿವಾರಣೆ ಆಗುವ ಸಂದರ್ಭ ಜಾಸ್ತಿ ಇರ್ತದೆ. ಇನ್ನೊಂದು ನೆಕ್ಸ್ಟ್ ಆಸನಗಳಲ್ಲಿ ಗರುಡಾಸನ ಅಂತ ಮಾಡೋಣ. ಒಂದು ಕಾಲ ನಿಂತ್ಕೋಬೇಕು, ಇನ್ನೊಂದು ಕಾಲನ್ನು ಮುಂದೆಯಿಂದ ಹಿಂದೆ ಬಳಸಬೇಕು, ಲಾಕ್ ಮಾಡಬೇಕು. ಇದು ನಮಸ್ಕಾರ ಸ್ಥಿತಿಯಲ್ಲಿರಬೇಕು. ನಮಸ್ಕಾರ ಸ್ಥಿತಿಯಲ್ಲಿ ಅಂದರೆ ಕೈಗಳನ್ನು ಕೂಡ ತಿರುಚಿರಬೇಕು, ತಿರುಚಿ ನಮಸ್ಕಾರ ಸ್ಥಿತಿಯಲ್ಲಿರಬೇಕು. ಈ ಥರ 10 ಸೆಕೆಂಡ್ ಇರಬೇಕು. ನಿಧಾನವಾಗಿ ರಿಲೀಸ್ ಮಾಡಿ. ಇದೇ ಆಸನವನ್ನು ಬದಲು ಮಾಡಬೇಕು, ಆಪೋಸಿಟ್ ಸೈಡ್. ಕೈ ಹಸ್ತಗಳು ನೇರವಾಗಿರಬೇಕು, ಎರಡು ಹಸ್ತ ಕೂಡಿರಬೇಕು. ನಿಧಾನವಾಗಿ ರಿಲೀಸ್ ಮಾಡಿ. ಈ ಆಸನ ಮಾಡೋದ್ರಿಂದ ಪ್ರತಿಯೊಂದು ಆಸನ ಯಾವುದೇ ಆಗಿರ್ಬೋದು, ಯಾವ ಆಸನ ಮಾಡಬೇಕಾದ್ರೆ ಯಾವ ಯಾವ ಭಾಗ ನೋಯುತ್ತೆ ಅಂತ ಮೊದಲು ಹೇಳಿದ್ದೆ. ಆ ಥರ ಈಗ ಈ ಆಸನ ಮಾಡಬೇಕಾದ್ರೆ ಕಾಲಿನ ಭಾಗ ನೋಯುತ್ತೆ, ಮತ್ತು ಹಿಂಬಡಿ ಭಾಗ ನೋಯುತ್ತೆ, ಮತ್ತು ಇವೆಲ್ಲ ಸೆಳೆತ ಉಂಟಾಗುತ್ತೆ. ಇವೆಲ್ಲವೂ ಕೂಡ ನೋವುಗಳು ನಿವಾರಣೆ ಆಗುತ್ತೆ, ಮತ್ತು ಮುಂದೆ ಇವೆಲ್ಲ ಇದ್ರ ಪ್ರಾಬ್ಲಮ್ ಬರೋಂಥ ಸಂದರ್ಭ ಕಮ್ಮಿ ಇರ್ತದೆ. ಮುಂದೆ ಮಾಡುವ ಆಸನ ಚತುಷ್ಪಾದಾಸನ ಅಂತ ಕರಿತೇವೆ. ಈ ಆಸನವನ್ನು ನೋಡಿ ವೀಕ್ಷಕರೇ, ಫಸ್ಟು ತೋರಿಸ್ತೇನೆ, ಆನಂತರ ಅದರಿಂದಾಗ ಉಪಯೋಗವನ್ನು ತಿಳಿಸ್ಕೊಡ್ತೇನೆ. ಎರಡೂ ಪಾದಗಳು ನೇರವಾಗಿರಬೇಕು, ಮುಂದೆ ಹಿಂದೆ ಪಕ್ಕದಲ್ಲಿರಬೇಕು. ಕೈ ಹಸ್ತಗಳು ಕೂಡ ಅದರ ಪಕ್ಕದಲ್ಲಿರಬೇಕು. ಮಂಡಿ ಬಗ್ಗಿಸಬಾರ್ದು, ನೇರವಾಗಿರಬೇಕು. ಕೈಗಳು ಕೂಡ ನೇರವಾಗಿರಬೇಕು. ತಲೆಯನ್ನು ಬಗ್ಗಿಸಬಾರ್ದು. ಈ ಥರ ಈ ಆಸನದಲ್ಲಿ 10 ಸೆಕೆಂಡ್ ಇರಬೇಕು. ಈ ಆಸನ ಮಾಡ್ತಾ ಇರಬೇಕಾದ್ರೆ ಕೈ ಕಾಲುಗಳೆಲ್ಲ ಗಳಗಳಗಳ ಅಂತ ನಡಗಾಡ್ತಾ ಇರ್ತದೆ. ಈ ಥರ ನಡ್ಗಾಡ್ಬೇಕಾದ್ರೆ ನಿಮ್ಗೆ ಅನಿಸುತ್ತೆ, ಅಯ್ಯೋ ಇದೆಲ್ಲ ಮಾಡೋಕ್ಕಾಗಲ್ಲ ಅಂತೇಳಿ. ಟ್ರೈ ಮಾಡಬೇಕು ಅಷ್ಟೇ, ಪ್ರಯತ್ನ ಮಾಡಿದ್ರೆ ಯಾವುದು ಬರಲ್ಲ ಅಂತೇನಿಲ್ಲ. ಈ ಆಸನ ಮಾಡೋದ್ರಿಂದ ಕೈಗಳ ಪಿಡಿಸುತನ, ಕಾಲುಗಳ ಪಿಡಿಸುತನ ಎಲ್ಲ ಕಮ್ಮಿ ಆಗುತ್ತದೆ. ಮುಂದಿನ ಆಸನ ವೀರಭದ್ರಾಸನ. ವೀರಭದ್ರಾಸನದಲ್ಲಿ 2ನೇ ಭಾಗ. ಬಲಗಾಲು 90 ಡಿಗ್ರಿ ಪೊಸಿಷನ್ಲಿರಬೇಕು, ಎಡಗಾಲು ನೇರವಾಗಿರಬೇಕು. ಎರಡೂ ಕೈಗಳು ಕೂಡ ಒಂದೇ ನೇರದಲ್ಲಿರಬೇಕು. ಇದು ವೀರಭದ್ರಾಸನ ನಂಬರ್ 2. ಇದೇ ಥರ ಆಪೋಸಿಟ್ ಬದಲ್ ಸೈಡ್ ಕೂಡ ಮಾಡಬೇಕು. ಎಡಗಾಲು 90 ಡಿಗ್ರಿ, ಬಲಗೈ ಮತ್ತು ಎಡಗೈ ನೋಡ್ಕೋಬೇಕು, ಮುಂದೆ ನೋಡಬೇಕು. ಈ ಆಸನವನ್ನು ಕೂಡ ಮಾಡೋದ್ರಿಂದ ಹಲವಾರು ಭಂಗಿಗಳಲ್ಲಿ ಅಥವಾ ಹಲವಾರು ಆಸನಗಳಿಂದ ಆಗತಕ್ಕಂಥ ಉಪಯೋಗನ ನಾನು ತಿಳಿಸ್ಕೊಡ್ತೇನೆ. ಈ ಆಸನದಲ್ಲಿ ಮಂಡಿ ಹಿಡಿತಾ ಇರ್ಬೋದು, ಅಥವಾ ತೊಡೆ ಭಾಗ ಇರ್ಬೋದು, ಮತ್ತು ಭುಜದ ಭಾಗ ಇರ್ಬೋದು, ಹಲವಾರು ಸಮಸ್ಯೆಗಳು ನೋವಿನಿಂದ ಬಳಲ್ತಾ ಇರೋರಿಗೆ ಈ ಆಸನ ಉಪಯೋಗ ಆಗ್ತದೆ.
ಸಮಸ್ತ ವೀಕ್ಷಕರೇ, ಈ ದಿನದ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಬಂದಿದೆ. ಬಸವ ಟಿವಿ ವೀಕ್ಷಕರಿಗೂ ನಮೋ ನಮಃ, ಶರಣು ಶರಣಾರ್ಥಿ.